ವೀಕ್ಷಕ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಣ ಬಾರಿಕೇರ. ಓಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುದ್ದಿಗಳ ವಿವರ. JDS ಪಕ್ಷದ ಘಟಕವನ್ನು ವಿಸರ್ಜಿಸಿ ವಿನೂತನ ಘಟಕ ರಚಿಸಲು ಒತ್ತಾಯ. ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ತಾಲೂಕಾ ಅಧ್ಯಕ್ಷರ ಸ್ಥಾನ ಹೊರತುಪಡಿಸಿ ಇತರೆ ಪದಾಧಿಕಾರಿಗಳ ನೇಮಕ ಮಾಡಲು JDS ತಾಲೂಕು ಅಧ್ಯಕ್ಷ ಬಸವರಾಜ ಮಾಕಾಪುರ್ ಒತ್ತಾಯ. ಪಟ್ಟಣದ ಪತ್ರಿಕಾಗೋಷ್ಠಿಯಲ್ಲಿ ಬಸವರಾಜ ಮಾಕಾಪುರ್ ಮಾತನಾಡಿ, JDS ಪಕ್ಷದ ಎಲ್ಲ ಘಟಕಗಳನ್ನು ವಿಸರ್ಜಿಸಿ ನೂತನ ಘಟಕ ರಚನೆ ಮಾಡಬೇಕೆಂದು ಅವರು ಹೇಳಿದರು. ಸದಾ ಓಕೆ ನ್ಯೂಸ್ ವೀಕ್ಷಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಅವಧಿ ಭಾಳ ಮುಗಿದವ. ಇನ್ನಷ್ಟು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರೋ ಸಂಭವ ಇರೋದ್ರಿಂದ ಮತ್ತು ಹೊಸ ಯುವಕರಿಗೆ ಆದ್ಯತೆ ಕೊಟ್ಟು ಹೊಸ ಪಕ್ಷ ಸಂಘಟನೆ ಮಾಡೋಕ್ಕೆ ಆದೇಶ ನಮಗೆ ಇದು ಪಾಯಿಂಟ್. ಸಂಘಟನೆ ಮಾಡಿ ಸ್ಪರ್ಧೆ ಮಾಡಕ್ಕಂತ ಜಿಲ್ಲಾಧ್ಯಕ್ಷ ಪ್ರತ್ಯೇಕ ಮಾಡ್ತದ. ಅಲಯನ್ಸ್ ಅಂದ್ರೆ ಅಲಯನ್ಸ್ ಹೋಗ್ತಾರೆ, ಇಲ್ಲ ಸಿಂಗಲ್ ಅಂದ್ರೆ ಸಿಂಗಲ್ ಹೋಗ್ತಾರೆ. ಏನು ಹೈಕಮಾಂಡ್ ಏನು ನಿರ್ಣಯ ಆಗುತ್ತೆ. ಮೊನ್ನೆ ಅಲಯನ್ಸ್ ಇತ್ತು, ನಾವೆಲ್ಲ ಯಾರು ನಮ್ಮ ರಾಜ್ಯ ಅಧ್ಯಕ್ಷರ ನಾಯಕರಿಗೆ ನಾವು ಅಡ್ಡಾಡಿ ಸಂಘಟನೆ ಮಾಡಿದ್ವಿ. ಅವ್ರ ಪರವಾಗಿ ಪ್ರಚಾರ ಮಾಡಿದ್ವಿ. ನೆಕ್ಸ್ಟ್ ಅವರು ಜಿಲ್ಲಾ ಪಂಚಾಯತ್ ತಾಲೂಕು ನಾವು ಮತ್ತು BJP ಮುಂದೆ ಕಾಯಿಸಿ ಅವರು ಅಧ್ಯಕ್ಷ ಮತ್ತು ಅವರು ಶಾಸಕರು ಇದ್ದಾರೆ. ನಾವು ನಮ್ಮ ಪಾರ್ಟಿಯಾಗಿ ಎಲ್ಲ ಹಿರಿಯರು ಮುಂದೆ ಕಾಯಿಸಿ ನಾವು ಅವರು ಚರ್ಚೆ ಮಾಡಿ ಮತ್ತು ಇಬ್ಬರು ಕೂಡ ತಾಲೂಕು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಬೇಕಂತ ಒಂದು ನಮ್ಮಲ್ಲಿ ಈಗ ನಿರ್ಣಯ.